ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ 2025 ಸೀಸನ್ 2 ಕಾರ್ಯಕ್ರಮ ನಡೀತಾ ಇದೆ. ಅನೇಕ ವೈದ್ಯರನ್ನ ಗುರುತಿಸಿ ಅವರು ಕೊಟ್ಟಂತ ಸೇವೆಯನ್ನ ಗುರುತಿಸಿ ಅವರಿಗೆ ಅವಾರ್ಡ್ ಅನ್ನ ಕೊಡುವಂತ ಒಂದು ಮಹತ್ತರವಾದಂತ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅನೇಕ ವೈದ್ಯರಿಗೆ ಇಲ್ಲಿ ವೈದ್ಯ ರತ್ನ ಅವಾರ್ಡ್ ಸಿಗ್ತಾ ಇದ್ರೆ, ಇನ್ನು ಅನೇಕ ಹಾಸ್ಪಿಟಲ್ಗಳನ್ನ ಕೂಡ ಗುರುತಿಸುವಂತ ಕೆಲಸ ಆಗ್ತಾ ಇದೆ. ಇಲ್ಲಿ ಒಂದು ವಿಶೇಷವಾದಂತ ಹಾಸ್ಪಿಟಲ್ ಇದೆ, ಅದರ MD ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ, ಏನ್ ವಿಶೇಷ ಆ ಹಾಸ್ಪಿಟಲ್ದು, ಜೊತೆಗೆ ಏನೇನ್ ಚಿಕಿತ್ಸೆಗಳು ಅಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ಅವ್ರ ಹತ್ರನೇ ಮಾತಾಡೋಣ. ನಮ್ಮ ಜೊತೆ ಬೆಟ್ಟತಿಮ್ಮೇಗೌಡ ಇದ್ದಾರೆ, ವೈಭವ್ ನೇತ್ರಾಲಯದ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು. ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಹೇಗೆ ಅನ್ನಿಸ್ತಾ ಇದೆ ಕಾರ್ಯಕ್ರಮ? ತುಂಬ ಖುಷಿ ಇದೆ ಕಾರ್ಯಕ್ರಮದ ಬಗ್ಗೆ. ನಮ್ಮ ಒಂದು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಅನೇಕ ವೈದ್ಯರುಗಳನ್ನು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಇದೆ. ಓಕೆ, ಸಿಗ್ನೇಚರ್ ಮೀಡಿಯಾ ಹೌಸ್ ಕಡೆಯಿಂದ ಕೊಡಮಾಡುವಂಥ ಅವಾರ್ಡ್ ಸೀಸನ್ 2ನೇ ಆವೃತ್ತಿ ನಡೀತಾ ಇದೆ. ಈ ಬಾರಿ ಅನೇಕರಿಗೆ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ನಿಮ್ಮದು ಹಾಸ್ಪಿಟಲ್ ಸ್ಪೆಷಾಲಿಟಿ ಏನು, ಎಷ್ಟು ವರ್ಷದಿಂದ ಇದೆ? ಒಂದಷ್ಟು ಹಿಸ್ಟ್ರಿ ಅಂತೂ ಇದ್ದೇ ಇರುತ್ತೆ, ಪ್ರತಿಯೊಂದು ಆರಂಭಕ್ಕೂ ಒಂದು ಹಿಸ್ಟ್ರಿ ಅನ್ನೋದು ಇರುತ್ತೆ. ಇದರ ಆರಂಭ ಹೇಗಾಯಿತು? ನಾವು ವೈಭವ್ ನೇತ್ರಾಲಯ ಅಂತ ಹೇಳಿ ಈಗ ಒಂದು 6 ವರ್ಷದ ಹಿಂದೆ ನಾನು ಒಂದು ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದು. ಓಕೆ, ಈಗ 2 ಬ್ರಾಂಚ್ ಇದೆ ನಮ್ಮದು. ಒಂದು ಮಾದನಾಯಕನಹಳ್ಳಿ ಮತ್ತೆ ಇನ್ನೊಂದು ನೆಲಮಂಗಲದಲ್ಲಿ. ಸೊ ಕಣ್ಣಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಂದೇ ಸೂರಿನಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಕಣ್ಣಿನ ಆಸ್ಪತ್ರೆಯನ್ನು, ನಾನು ಕೂಡ ಒಂದು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದು ಅಂತ ಒಬ್ಬ, ನಾನು ಸಾಕಷ್ಟು ಕಡೆ ವರ್ಕ್ ಮಾಡಿ ಇದನ್ನೇನಾದರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಮದು ತುಂಬ ಚೆನ್ನಾಗಿದೆ ಕಣ್ಣಿನ ಆಸ್ಪತ್ರೆ. ತುಂಬ ಬಡವ್ರ ಪೇಷಂಟ್ಗಳಿಗೆ ನಾವು ತುಂಬ ಒಂದು ಅಫೋರ್ಡಬಲ್ ಪ್ರೈಸ್ನಲ್ಲಿ ನಾವು ಏನು ಸಿಟಿ ಒಳಗಡೆ ಸಿಗ್ತಾ ಇರ್ತಕ್ಕಂತಹ ಅತ್ಯಾಧುನಿಕ ಸೌಲಭ್ಯಗಳನ್ನು ನಾವು ಒಂದು ಸೆಮಿ ಅರ್ಬನ್ ಏರಿಯಾದಲ್ಲಿ ಕೂಡ ಕೊಡಬೇಕು ಅಂತ ಹೇಳಿ ಸೊ ನಾನೊಂದು ಆಶಾಭಾವನೆಯನ್ನು ಅಂತ ಇಟ್ಕೊಂಡು ಮಾಡಿದ್ವಿ. ಸೊ ಅದೇ ರೀತಿ ನಡ್ಕೊಳ್ತಾ ಇದ್ದೀವಿ. 100 ಜನಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದೀವಿ. ಸಾವಿರಾರು ಜನಗಳಿಗೆ ನಾವು ಉಚಿತವಾಗಿ ನಾವು ಸ್ಕ್ರೀನಿಂಗನ್ನು, ಒಂದು ಕಾಂಪ್ರಿಹೆನ್ಸಿವ್ ಹೈ ಚೆಕಪ್ ಅಂತ ಮಾಡ್ತೀವಿ, ಅದನ್ನು ಮಾಡಿದ್ದೀವಿ. ಎಷ್ಟೋ ಜನ ಕಣ್ಣು ಇಲ್ಲ ಅಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ಆಗಲಿಲ್ಲ ಅಂತ ಬಂದಂಥವ್ರನ್ನ ನಮ್ಮ ಆಸ್ಪತ್ರೆಯಲ್ಲಿ ನಾವು ಅವರಿಗೆ ದೃಷ್ಟಿಯನ್ನು ಕೊಟ್ಟಿದ್ದೀವಿ. ಅದು ಆ ಕ್ರೆಡಿಟ್ಟು ನನ್ನ ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಸರ್ಜನ್ಗೆ ಹೋಗಬೇಕಾಗತ್ತೆ. ಎಂಥ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಕೂಡ ಹೋಗಿ ಅವರು ಆಗೋದಿಲ್ಲ ಅಂತ ಬಂದಂಥ ಪೇಷಂಟ್ಗಳು ನನ್ನ ಹತ್ರ ಉದಾಹರಣೆಗಳಿದೆ. ಸೊ ಆದರೆ ನಮ್ಮ ಸರ್ಜನ್ ಅವರಿಗೆ ದೃಷ್ಟಿ ಕೊಟ್ಟು ಇವತ್ತಿಗೂ ಕೂಡ ಅವರು ನಮ್ಮನ್ನು ತುಂಬ ನೆನಪಿಸ್ಕೊಳ್ತಾರೆ. 5-6 ವರ್ಷದ ಹಿಂದೆ ಆಪರೇಷನ್ ಆದಂಥವ್ರು ಕೂಡ. ತುಂಬ ಹೆಮ್ಮೆ ಇದೆ ನಮ್ಮ ಒಂದು ಸಂಸ್ಥೆ ಬಗ್ಗೆ, ನನ್ನ ಎಲ್ಲ ಸಿಬ್ಬಂದಿಗಳ ಬಗ್ಗೆ ಮತ್ತು ನನ್ನ ವೈದ್ಯಕೀಯ ಸಿಬ್ಬಂದಿಗಳ ಬಗ್ಗೆ. ತುಂಬ ಚೆನ್ನಾಗಿದೆ, ಮಾಡಿ ಹೋಗ್ತಾ ಇದ್ದೀವಿ. ಸೊ ಈ ಸಂಸ್ಥೆಯನ್ನು ಗುರುತಿಸಿ ಈಗ ಅವಾರ್ಡ್ ಕೂಡ ಕೊಡಲಾಗ್ತಾ ಇದೆ. ಈ ಸಂದರ್ಭ ಹೇಗಿದೆ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಪ್ರೌಡ್ ಮೂಮೆಂಟ್ ಅನ್ನಿಸ್ತಿದೆ ನಮಗೆ. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಒಂದು ಸಾಮಾಜಿಕ ಕಾರ್ಯ ಮತ್ತು ವೈದ್ಯಕೀಯ ಕಾರ್ಯಗಳನ್ನೆಲ್ಲ ಗುರುತಿಸಿ ಈ ಒಂದು ಕರ್ನಾಟಕ ಹೆಲ್ತ್ ಕೇರ್ ಸಿಗ್ನೇಚರ್ ಮೀಡಿಯಾ ನೀವೇನಿವತ್ತು ಒಂದು ಆನರಿಂಗನ್ನು ಇಟ್ಕೊಂಡಿದ್ದೀರಿ. ನಮ್ಮ ಡಾಕ್ಟರ್ ಮಾನ್ಸ ಅವರು ಕೂಡ ಬಂದಿದ್ದಾರೆ. ಅವರು ನಮ್ಮ ಸಂಸ್ಥೆಯ ಮೆಡಿಕಲ್ ಡೈರೆಕ್ಟರ್ ಅವರು ನಮಗೆ. ಸೊ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಿಮ್ಮ ಎಲ್ಲ ಈ ಒಂದು ಎಫರ್ಟ್ನ ಬಗ್ಗೆ. ಸೊ ತುಂಬ ಖುಷಿ ಆಗ್ತದೆ. ನಿಮ್ಮ ಕಾರ್ಯಗಳನ್ನು ಕೇಳಿ ನಮಗೂ ಕೂಡ ಬಹಳ ಹೆಮ್ಮೆ ಇದೆ. ನಿಮಗೆ ಅವಾರ್ಡನ್ನು ಕೊಡಮಾಡ್ತಾ ಇರೋದಕ್ಕೆ ಬಹಳ ಹೆಮ್ಮೆಯಿಂದ, ಗೌರವದಿಂದ ಅದನ್ನು ಕೊಡಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ಹೇಳಿದ್ರಿ, ಬಡ ಜನರಿಗೆ ಕೈಗೆಟುಕುವಂಥ ದರದಲ್ಲಿ ಒಂದಷ್ಟು ಚಿಕಿತ್ಸೆಗಳು ಸಿಗಬೇಕು ಅನ್ನೋದೇ ಮೂಲ ಉದ್ದೇಶ ಆಗಿದ್ದು ಅನ್ನುವಂಥದ್ದು. ಅಂಥ ಉದ್ದೇಶಗಳು ಮತ್ತಷ್ಟು ಮುಂದುವರಿಲಿ, ಮಗದಷ್ಟು ಹಾಸ್ಪಿಟಲ್ಗಳು ನಿಮ್ಮ ಕಡೆಯಿಂದ ಬರಲಿ, ಒಂದಷ್ಟು ಬ್ರಾಂಚಸ್ ಈ ಕಡೆನೂ ಓಪನ್ ಆಗಲಿ, ನಮಗೂ ಕೂಡ ಸೇವೆ ಸಿಗುವಂಥ ಸೌಭಾಗ್ಯ ಸಿಗಲಿ ಅನ್ನೋದೇ ನಮಗೂ ಕೂಡ ಆಶಯ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಮಾನಸ CN ಹಾಗೂ ವೈಭವ್ ನೇತ್ರಾಲಯದ ವ್ಯವಸ್ಥಾಪಕ ನಿರ್ದೇಶಕರು. ಡಾಕ್ಟರ್ ಮಾನಸ CN ಜನರಲ್ ಆಪ್ಟೋಥಾಲೋಮಾಲಜಿ ಸ್ಪೆಷಲಿಸ್ಟ್ ಆಗಿ ಜನ ಸೇವೆಯಷ್ಟೇ ಅಲ್ಲದೆ ಫ್ರೀ ಐ ಸರ್ಜರಿ, ಬಡವರಿಗೆ ಉಚಿತ ಟ್ರೀಟ್ಮೆಂಟ್ಸ್, ಫ್ರೀ ಐ ಕ್ಯಾಂಪ್ಗಳಂತಹ ಸಮಾಜ ಸೇವಾ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿರೋ ಇವರು ಡಾಕ್ಟರ್ ಮಾನಸ CN. ಶ್ರೀ ನಟರಾಜ್ ಜಿಕೆ ಹಾಗೂ ಶ್ರೀಮತಿ ಶೇಷಮ್ಮ ಕೆ ದಂಪತಿಗಳ ಸುಪುತ್ರಿಯಾಗಿರೋ ಡಾಕ್ಟರ್ ಮಾನಸ CN ಅವರು MBBS MS ಅಭ್ಯಾಸ ಮಾಡಿದ್ದಾರೆ.
ಡಾಕ್ಟರ್ ಹರೀಶ್ ಅವರ ಗೈಡೆನ್ಸ್ನಲ್ಲಿ ಪ್ರಾಕ್ಟೀಸ್ ಆರಂಭ ಮಾಡಿದ ಡಾಕ್ಟರ್ ಮಾನಸ ಸಿಎನ್ ಅವರು ತಮ್ಮ 9ಕ್ಕೂ ಹೆಚ್ಚು ವರ್ಷಗಳ ಎಕ್ಸ್ಪೀರಿಯನ್ಸ್ನಲ್ಲಿ 8,000ಕ್ಕೂ ಅಧಿಕ ಕೇಸ್ಗಳನ್ನು ಸಕ್ಸಸ್ಫುಲ್ ಆಗಿ ಗುಣಪಡಿಸಿದ್ದಾರೆ. ರಾಜ್ಯ ಮಟ್ಟಕ್ಕೆ 14ನೇ ರ್ಯಾಂಕ್ ಪಡೆದಿರುವಂತಹ ಡಾಕ್ಟರ್ ಮಾನಸ ಸಿಎನ್ ಅವರಿಗೆ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ನಂತಹ ಹಲವು ಪ್ರೆಸ್ಟೀಜಿಯಸ್ ಅವಾರ್ಡ್ಗಳು ಹುಡುಕಿ ಬಂದಿವೆ. ಈ ಬಾರಿ ರೋಗಿಗಳ ದೃಷ್ಟಿಗೆ ಆರೋಗ್ಯದ ಬೆಳಕು ನೀಡ್ತಾ ಇರೋ ಡಾಕ್ಟರ್ ಮಾನಸ ಸಿಎನ್ ಅವರಿಗೂ ಸಲ್ತಾ ಇರೋದು ಸಿಗ್ನೇಚರ್ ಮೀಡಿಯಾ ಹೌಸ್ ಕೊಡ ಮಾಡುತ್ತಿರುವ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ 2025 ನಮಗೆ ಹೆಮ್ಮೆಯ ವಿಚಾರ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಮಾನಸ ಸಿಎನ್ ಅವರ